ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ಡಿ ಗ್ಯಾಂಗ್ಗೆ ನರನಾಡಿಯಲ್ಲೂ ನರಕ ಕಾಣುವುದಕ್ಕೆ ಶುರುವಾಗಿದೆ. ಮೊದಲ ದಿನವೇ ಮೌನಕ್ಕೆ ಶರಣಾಗಿರೋ ಪವಿತ್ರ ಗೌಡ ಕಣ್ಣೀರ ಧಾರೆ ಹರಿಸಿದ್ದಾರಂತೆ. ಮಾಡಿದ್ದುಂಡು ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ 8 ತಿಂಗಳ ಹಿಂದೆ ದರ್ಶನ್ ಮಾಡಿದ ಅವತಾರಗಳು ಒಂದ ಎರಡ. ಕ್ಯಾಮರಾ ಕಂಡ್ರೆ ಸಾಕು, ಮುಖ ಹಿಂಡಿದ್ದೇನು, ಸೊಂಟದ ಮೇಲೆ ಕೈ ಇಟ್ಕೊಂಡು ಹೆಜ್ಜೆ ಹಾಕಿದ್ದೇನು, ಶಸ್ತ್ರಚಿಕಿತ್ಸೆ ಆಗದಿದ್ರೆ ದೊಡ್ಡ ಆಪತ್ತೇ ಕಾದಿದೆ ಅನ್ನೋ ರೇಂಜ್ಗೆ ಸೀನ್ ಕ್ರಿಯೇಟ್ ಮಾಡಿದ್ರು. ಬೇಲ್ ಸಿಗೋವರೆಗೂ ದರ್ಶನ್ ಮಾಡಿದ ಅವತಾರಗಳು ಒಂದೆರಡಲ್ಲ. ಆದ್ರೆ ಬೇಲ್ ಸಿಕ್ಕಿದ್ದು, ಸೊಂಟದ ನೋವು ಹೋಯ್ತು, ಶಸ್ತ್ರಚಿಕಿತ್ಸೆಯೂ ಮರೆತಾಗಿತ್ತು. ಜೈಲಲ್ಲಿದ್ದಾಗ ಹೆಜ್ಜೆ ಹೆಜ್ಜೆಗೂ ನರಕ ನೋಡ್ತಿದ್ದೀನಿ ಅಂತ ನರಳಾಡ್ತಿದ್ದ ದರ್ಶನ್ಗೆ ಬೇಲ್ ಸಿಕ್ಕ ಮೇಲಂತೂ ಕೈಕಾಲುಗಳೆಲ್ಲ ನೆಟ್ಟಗಾಗಿ ಹೋಗಿದ್ವು. ಟಿಪ್ ಟಾಪ್ ಆಗಿ ಓಡಾಡ್ಕೊಂಡಿದ್ದ ದರ್ಶನ್ ಫಾರಿನ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಸಹ ಮುಗಿಸ್ಕೊಂಡ್ ಬಂದಿದ್ರು. ಇನ್ನು ಮುಂದೆ ನನ್ನನ್ಯಾರು ಟಚ್ ಮಾಡೋದಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೊಟ್ಟ ಒಂದೇ ಒಂದು ಚಡಿ ಏಟು ದರ್ಶನ್ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡುವುದಕ್ಕೆ ಶುರುವಾಗಿದೆ. ಇಷ್ಟು ದಿನ ಬೇಲ್ ಮೇಲೆ ಬಿಂದಾಸ್ ಆಗಿದ್ದವರು ಈಗ ಮತ್ತೆ ಸೆರೆಮನೆ ಸೇರಿದ್ದಾರೆ. ಜೈಲು ವಾಸ, ಡಿ ಗ್ಯಾಂಗ್ಗೆ ಮತ್ತೆ ನರಕ ದರ್ಶನ. ದರ್ಶನ್ ಪಾಲಿಗೆ ಜೈಲು ಶಿಕ್ಷೆ ಅನ್ನೋದು ಬೆಂಬಿಡದ ಬೇತಾಳನಂತಾಗೋಗಿದೆ. ನಿನ್ನೆ ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂತೆ ಲಾಕ್ ಆಗಿದ್ದ 5 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪವಿತ್ರ ಗೌಡ ಬಿಟ್ಟು ಉಳಿದ 4 ಆರೋಪಿಗಳು ಒಂದೇ ಬ್ಯಾರಾಕ್ನಲ್ಲಿ ದಿನ ಕಳೆದಿದ್ದಾರೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಎಲ್ಲರನ್ನೂ ಒಂದೇ ಬ್ಯಾರಾಕ್ನಲ್ಲಿ ಇಡಲಾಗಿತ್ತು. ರಾತ್ರಿ ಚಪಾತಿ, ಅನ್ನ, ಸಾಂಬಾರ್ ಸೇವಿಸಿದ ದರ್ಶನ್, ಲಕ್ಷ್ಮಣ್ ಹಾಗೂ ನಾಗರಾಜ್ ಜೊತೆ ಒಂದಿಷ್ಟು ಹೊತ್ತು ಮಾತುಕತೆ ನಡೆಸಿದ್ರು. ಆದ್ರೆ ಪ್ರದೋಷ್ ಮಾತ್ರ ಕಣ್ಣೀರ ಕೋಡಿ ಹರಿಸಿದ್ದಾನೆ. ನಿಮ್ಮ ಜೊತೆ ಸೇರ್ಕೊಂಡು ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಗೋಳಾಡಿದ್ದಾನಂತೆ. ರೆಡ್ ಕಾರ್ಪೆಟ್ ಚೆಲುವೆಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ. ರೆಡ್ ಕಾರ್ಪೆಟ್ ಚೆಲುವೆ ಪವಿತ್ರ ಗೌಡ ನಿನ್ನೆ ರೆಡ್ ಡ್ರೆಸ್ನಲ್ಲಿ ಜೈಲು ಸೇರಿದ್ರು. ಕಣ್ಣೀರಿಡುತ್ತ ಮನೆಯಿಂದ ಹೊರಟಿದ್ದ ಪವಿತ್ರ ಜೈಲಿನೊಳಗೆ ಹೋಗ್ತಿದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ರಾತ್ರಿಯೆಲ್ಲ ಕಣ್ಣೀರಿಟ್ಟಿರೋ ಪವಿತ್ರ ಗೌಡ ಯಾರೊಂದಿಗೂ ಮಾತನಾಡಿಲ್ವಂತೆ. ಬೆಳಗ್ಗೆ ಉಪ್ಪಿಟ್ಟು ಸೇವಿಸಿ ಮತ್ತೆ ಮೌನ ದೀಕ್ಷೆ ತೆಗೆದುಕೊಂಡಿದ್ದಾರೆ. ದೇವ್ರು ದಿಂಡ್ರು ಅಂತ ಎಷ್ಟೇ ಸುತ್ತಾಡಿದ್ರು ಯಾವ ದೇವರು ಕೈ ಹಿಡಿಲಿಲ್ಲ ಅಂತ ತಾಯಿ ಮಗಳನ್ನ ನೆನೆಸ್ಕೊಂಡು ಕಣ್ಣೀರಾಗಿದ್ದಾರೆ. 6 ತಿಂಗಳು ಕೆಮ್ಮಂಗಿಲ್ಲ, ಕೊಸರಂಗಿಲ್ಲ, ಜೈಲೇ ಫಿಕ್ಸ್. ಸಿಸಿಎಚ್ ಕೋರ್ಟ್ನಲ್ಲಿ ನಡೀತಿದೆ ಟ್ರಯಲ್. ಹೈಕೋರ್ಟ್ ಬೇಲ್ ಮೇಲೆ ಆರಾಮಾಗಿದ್ದವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಮಧ್ಯಂತರ ಬೇಲ್ ರದ್ದಾಗಿರೋದ್ರಿಂದ ಸುಪ್ರೀಂ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಸದ್ಯಕ್ಕೆ ಅವಕಾಶವಿಲ್ಲ. ಏನಿಲ್ಲ ಅಂದ್ರೂ ಕನಿಷ್ಠ 6 ತಿಂಗಳು ಜೈಲಲ್ಲಿ ಇರಲೇಬೇಕು. ಇದಾದ ನಂತರವೇ ಅದು ಸಹ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಬೇಲ್ ಅರ್ಜಿ ಹಾಕಬೇಕು. ಇದರ ವಿಚಾರಣೆಗೂ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ದರ್ಶನ್ ಗ್ಯಾಂಗ್ ಸದ್ಯಕ್ಕಂತೂ ಜೈಲಿಂದ ಹೊರಬರೋ ಲಕ್ಷಣಗಳಿಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಸದ್ಯ ಸೆಪ್ಟೆಂಬರ್ 9ಕ್ಕೆ ಕೋರ್ಟ್ ವಿಚಾರಣೆ ಮುಂದೂಡಿದ್ದು ವಾದ ಪ್ರತಿವಾದ ಆಲಿಸಲಿದೆ. ಒಂದು ವೇಳೆ ದರ್ಶನ್ ಗ್ಯಾಂಗ್ ವಿರುದ್ಧ ಆರೋಪ ಸಾಬೀತಾದ್ರೆ ಎಲ್ಲ ಆರೋಪಿಗಳು ಅಪರಾಧಿಗಳಾಗಲಿದ್ದಾರೆ. ಹೀಗಾಗಿ ಜೈಲು ಶಿಕ್ಷೆ ಕೂಡ ನಿಗದಿಯಾಗಲಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಪಟಾಲಂಗೆ ಕೈದಿ ನಂಬರ್ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಡಿ ಗ್ಯಾಂಗ್ಗೆ ಕೈದಿ ನಂಬರ್ ನೀಡಲಾಗಿದ್ದು ನಟ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 7314, ಪವಿತ್ರ ಗೌಡಗೆ ಕೈದಿ ನಂಬರ್ 7313, ನಾಗರಾಜ್ ಕೈದಿ ನಂಬರ್ 7315, ಲಕ್ಷ್ಮಣ್ ಕೈದಿ ನಂಬರ್ 7316, ಪ್ರದೋಷ್ಗೆ ಕೈದಿ ನಂಬರ್ 7317 ನೀಡಲಾಗಿದೆ. ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು. ಇನ್ನು ದರ್ಶನ್ ಬೇಲ್ ರದ್ದಾಗಿರೋದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜಿಎನ್ ಮೋಹನ್, ನಟ ದರ್ಶನ್ರ ಆತುರದ ನಿರ್ಧಾರವೇ ಬೇಲ್ ಕ್ಯಾನ್ಸಲ್ಗೆ ಕಾರಣವಾಗಿದ್ದು. ಹೈಕೋರ್ಟ್ ಮಾಡಿದ ತಪ್ಪನ್ನು ಸುಪ್ರೀಂ ಕೋರ್ಟ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ತೀರ್ಪು ಸತ್ಯಕ್ಕೆ ಸಿಕ್ಕ ಜಯ. ಮುಂದೆ ದರ್ಶನ್ಗೆ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಎಂದಿದ್ದಾರೆ.
ತನಿಖೆ ನಡೆದಂಥ ಸಂದರ್ಭದಲ್ಲಿ ಯಾವ್ಯಾವ ಮುಖ್ಯವಾದ ಅಂಶಗಳೆಲ್ಲವನ್ನೂ ಕೂಡ ನ್ಯಾಯಾಲಯ ಪರಿಗಣಿಸಬೇಕಾಗಿತ್ತು. ಹೈಕೋರ್ಟ್ನಲ್ಲಿ ಅದನ್ನು ಪರಿಗಣಿಸಿಲ್ಲ. ಮುಖ್ಯವಾದ ಅಂಶಗಳು ಇವೆ. ಕೊಲೆ ಮಾಡಿದ್ದಕ್ಕೆ ಸಾಕಷ್ಟು ಪೂರಕವಾದ ಸಾಕ್ಷಿಗಳಿದೆ. ಕೊಲೆ ನಡೀಲಿಕ್ಕೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಹೇಳಿ. ಕಾನೂನು ಎಲ್ರಿಗೂ ಒಂದೇ. ದುಡ್ಡಿರೋರಿಗೆ ಮತ್ತು ಹೆಸರು ಮಾಡಿದವ್ರಿಗೆ ಮತ್ತು ಸೆಲೆಬ್ರಿಟಿಗಳಿಗೆ ಒಂದಿಲ್ಲ, ಬಡಬಗರಿಗೂ ಕೂಡ ಒಂದಿಲ್ಲ, ಎಲ್ರಿಗೂ ಕೂಡ ಒಂದೇ ಇದೆ ಅನ್ನೋದನ್ನು ಕೂಡ ಎತ್ತಿ ತೋರಿಸಿ ಈ ನ್ಯಾಯಾಲಯ ಜಾಮೀನನ್ನು ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ಇದು ಏನಂದರೆ ಈ ಪ್ರಕರಣದಲ್ಲಿ ಮಿನಿಮಮ್ ಕೊಲೆಗೆ 10 ವರ್ಷ ಶಿಕ್ಷೆ ಅಂತೂ ಇದ್ದೇ ಇದೆ. ದರ್ಶನ್ ವಿಷಯವಾಗಿ ಸಂಸದ ಯದುವೀರ್ ಒಡೆಯರ್ ಕೂಡ ರಿಯಾಕ್ಟ್ ಮಾಡಿದ್ದು, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಕಾನೂನಿಗೆ ಯಾರೂ ದೊಡ್ಡವರು ಚಿಕ್ಕವರಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಎಲ್ಲರೂ ಒಪ್ಪಲೇಬೇಕು ಅಂದ್ರು. ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ. ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ. ನ್ಯಾಯಾಲಯ ಕೊಡುವಂಥ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಅದನ್ನ ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ. ಸರ್ಕಾರನೂ ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ. ಒಟ್ನಲ್ಲಿ ಶೆಡ್ ಪರಾಕ್ರಮಿಗಳಿಗೆ ಸೆಕೆಂಡ್ ರೌಂಡ್ ನರಕ ಶುರುವಾಗಿದ್ದು, ಈ ಬಾರಿ ಜೈಲಿನಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.